ತುಳುನಾಡಲ್ಲಿ ಭೂತಾರಾಧನೆ ನಾನಾ ರೀತಿಯಲ್ಲಿ ನಡೆಯುತ್ತೆ. ಬೇರೆ ಬೇರೆ ಪ್ರಾಂತ್ಯದ ಮಂದಿ ಬೇರೆ ಬೇರೆ ಭೂತಗಳನ್ನು ನಂಬ್ತಾರೆ. ಈ ದೈವ ನುಡಿಯೋ ಮಾತು ನಿಜವಾಗುತ್ತೆ, ಕೊಟ್ಟ ಅಭಯ ಸತ್ಯ ಆಗುತ್ತೆ. ನಮ್ಮ ಮುಖ್ಯಮಂತ್ರಿ ಸದಾನಂದ ಗೌಡ್ರಿಗೂ ಭೂತ ಅಭಯ ಕೊಟ್ಟಿತು. ಆ ಅಭಯವೇ ಅವರ ಕುರ್ಚಿ ಕಾಪಾಡ್ತಿದೆ ಅನ್ನೋ ನಂಬಿಕೆ ಜನರದ್ದು. ತುಳುನಾಡು ಪರಶುರಾಮ ಸೃಷ್ಟಿ. ಇದು ಕೃಷಿ ಪ್ರಧಾನ ನಾಡು. ಇಲ್ಲಿನ ಆಚರಣೆಗಳು, ನಂಬಿಕೆಗಳು ಅತ್ಯಂತ ಭಿನ್ನ ವಿಭಿನ್ನ. ನಾಗಾರಾಧನೆ, ಭೂತಾರಾಧನೆ ಮತ್ತು ಸಿರಿ ಆರಾಧನೆಗಳೇ ಇಲ್ಲಿನ ಪ್ರಮುಖ ಧಾರ್ಮಿಕ ಆಚರಣೆಗಳು. ಅದರಲ್ಲೂ ಭೂತಾರಾಧನೆ ಪ್ರತಿ ಮನೆಯಲ್ಲಿ ನಡೆಯುತ್ತೆ. ಇಲ್ಲಿ ದೇವರಿಗಿಂತ ದೈವಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ. ತುಳುನಾಡಲ್ಲಿ 1101 ದೈವಗಳ ಆರಾಧನೆ ನಡೆಯುತ್ತೆ. ಇಲ್ಲಿ ಪ್ರಧಾನ ದೈವಗಳು, ರಾಜನ್ ದೈವಗಳು, ಪುಂಡು ಚುಂಗುಡಿ ದೈವಗಳು ಇವೆ. ಕುಲಲಾಂಛಾನದ ಪಂಜುರ್ಲಿ, ಕಲ್ಲುಟ್ಟಿ ಹಾಗೂ ಗುಳಿಗ ಪ್ರಧಾನ ದೈವಗಳಿವೆ. ಭೂತಾರಾಧನೆ ಕರಾವಳಿಯಲ್ಲಿ ಭಯ ಭಕ್ತಿಯಿಂದ ನಿರ್ವಹಿಸಲಾಗುತ್ತೆ. ದೇಶದ ಯಾವುದೇ ಮೂಲೆಯಲ್ಲಿ ಯಾವುದೇ ಹುದ್ದೆಯಲ್ಲಿರುವ ವ್ಯಕ್ತಿಗಳು ತುಳುನಾಡಿನ ಸಂಸ್ಕೃತಿ, ಆಚಾರ, ವಿಚಾರಗಳನ್ನು ಮರೆತರೂ ದೈವವನ್ನು ಮಾತ್ರ ಮರೆಯೋದಿಲ್ಲ. ಸುನಿಲ್ ಶೆಟ್ಟಿ, ಶಿಲ್ಪಾ ಶೆಟ್ಟಿ, ಐಶ್ವರ್ಯ ರೈ ಸೇರಿದಂತೆ ಹಲವಾರು ಗಣ್ಯರು ವರ್ಷಕ್ಕೊಮ್ಮೆ ದೈವ ಸೇವೆ ಮಾಡ್ತಾರೆ. ಮುಖ್ಯಮಂತ್ರಿ ಡಿ.ವಿ. ಸದಾನಂದ ಗೌಡ್ರು ಇದರಿಂದ ಹೊರತಾಗಿಲ್ಲ. ಅವರು ದಕ್ಷಿಣ ಕನ್ನಡದ ಸುಳ್ಯದವರಾಗಿರೋದ್ರಿಂದ ಅವರು ಮುಖ್ಯಮಂತ್ರಿಗಳಾದ ಬಳಿಕ ತಮ್ಮ ಮನೆ ದೈವಕ್ಕೆ ಕೋಲದ ಹರಕೆ ಸಲ್ಲಿಸಿದ್ರು. ನಾನು ಇದನ್ನು ಯಾವತ್ತೂ ತಪ್ಪಿಸೋದಿಲ್ಲ. ದೇವರ ಆಶೀರ್ವಾದ ಸಿಕ್ಕಿಯೇ ನಾನು ಮುಖ್ಯಮಂತ್ರಿ ಆಗಿದ್ದೇನೆ. ದಿನನಿತ್ಯ ಬೆಳಿಗ್ಗೆ ಕೂಡ ನಾನು ಈ ದೇವರನ್ನು ಪ್ರಾರ್ಥನೆ ಮಾಡಿ ನನ್ನ ಕೆಲಸ ಪ್ರಾರಂಭ ಮಾಡ್ತೇನೆ. ದೇವರು ನಾನು ಕೇಳೋದನ್ನೆಲ್ಲ ಕೊಟ್ಟಿದ್ದಾನೆ. ಈಗ ನಾನು ದೇವರಲ್ಲಿ ಗೊಂದಲ ನಿವಾರಣೆ ಮಾಡಬೇಕು ಅಂತ ಕೇಳಬೇಕಾಗಿಲ್ಲ. ಅವನೇ, ಆ ದೇವರೇ ಇದನ್ನೆಲ್ಲ ನಿವಾರಣೆ ಮಾಡ್ತಾನೆ. ಇನ್ನು ಭೂತ ನುಡಿಯೋ ಮಾತಿಗೆ, ಕೊಡೋ ಅಭಯಕ್ಕೆ ತುಂಬಾನೇ ಮಹತ್ವ ಇದೆ. ಭೂತ ಹೇಳಿದ್ದು ನಿಜವಾಗುತ್ತೆ ಅನ್ನೋ ನಂಬಿಕೆ ಜನರಲ್ಲಿದೆ. ಮುಖ್ಯಮಂತ್ರಿ ಗಾದಿ ಸಂಕಷ್ಟದಲ್ಲಿದ್ದಾಗ ಸದಾನಂದ ಗೌಡ್ರಿಗೆ ಮನೆ ದೈವ ಅಭಯ ನೀಡಿತ್ತು. ಸಂಕಷ್ಟ ಪರಿಹರಿಸೋ ಮಾತು ಕೊಟ್ಟಿತ್ತು. ಆ ಬಳಿಕವೇ ಬೆಟ್ಟದಂತೆ ಬಂದ ಗೌಡ್ರ ಸಂಕಷ್ಟಗಳು ನೀರಿನಂತೆ ಕರಗಿ ಹೋದವು ಅಂತಾರೆ ಇಲ್ಲಿನ ಮಂದಿ. ಹೀಗೆ ಅತೀತ ಶಕ್ತಿಯನ್ನು ತನ್ನೊಳಗೆ ಆಹ್ವಾನಿಸಿ ಭಕ್ತರಿಗೆ ಅಭಯ ನೀಡೋ ದೈವಗಳ ಆಚರಣೆಗೆ ಆಧುನಿಕತೆ ಯಾವ ರೀತಿಯ ಅಡ್ಡಿಯನ್ನು ಉಂಟು ಮಾಡಿಲ್ಲ. ಬದಲಾಗಿ ಇನ್ನಷ್ಟು ಅದ್ದೂರಿ ವಿಜೃಂಭಣೆಯಿಂದ ನಡೆಯುತ್ತಿದೆ ಭೂತಾರಾಧನೆ. ಭೂತಾರಾಧನೆ ಕೆಲವರಿಗೆ ಧಾರ್ಮಿಕ ಆಚರಣೆ ಆದರೆ ಇನ್ನು ಕೆಲವರಿಗೆ ಅದೊಂದು ಜಾನಪದ ಪ್ರಕಾರ. ಅದೇನೇ ಇರಲಿ, ಈ ಆರಾಧನೆ, ನಂಬಿಕೆಗಳು ಅವರವರ ಭಾವಕ್ಕೆ ಬಿಟ್ಟಿದ್ದು. ಇದು ಇವತ್ತಿನ ಸುವರ್ಣ ಫೋಕಸ್. ಮತ್ತಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗ್ತೀವಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.